Good morning, dear students and friends. Welcome back to the Prithviraj English Academy. As our social studies series going on for the Karnataka State Board, it is a part number 1 of 6 standards. First semester textbook it is. In that, from the civics, we are going to discussing about the explanation and question and answers of chapter number 7, Citizen and Citizenship, for the 2025 and 26 academic year. So without a delay, let's start explanation and question answers both in a one video. Okay, so let's start Citizen and Citizenships of 6 standards. Next, before that, you can just observe this picture. Here the palace is there of Mysore, and along with that, both the sides, A side one particular means different people means different peoples are there, and B side we have the different peoples. Okay, means their clothes are different, their style is different. They are looking totally different than the our A side. So you can just observe this picture, and can you mention the differentiation? ಇದರೊಳಗೆ ಏನು ಡಿಫ್ರೆನ್ಷಿಯೇಷನ್ ಅದ ಈ ಎರಡೂ ಗ್ರೂಪ್ ಒಳಗೆ ಅಂತೇಳಿ ನೀವೇನಾದ್ರು ಮೆನ್ಷನ್ ಮಾಡ್ಬೋದು ಎ ಮತ್ತು ಬಿ ಒಳಗೆ ಏನಾದರೂ ಡಿಫ್ರೆನ್ಷಿಯೇಷನ್ನು ವ್ಯತ್ಯಾಸ ಏನದ ರೀ ನೋಡಿರಿ ಇವ್ರ ಬಟ್ಟೆ ಹಾಕ್ಕೊಂಡಿರೋಂಥ ಬಟ್ಟೆ ಬೇರೆ ಅದ ಇವ್ರು ಹಾಕ್ಕೊಂಡಿರೋಂಥ ಬಟ್ಟೆನ ಬೇರೆ ಅದ ಮತ್ತು ಇವರು ಕಾಣಕ್ಕೂ ಬೇರೆ ಅದರ ಕಲರು ಇವ್ರು ಕಾಣಕ್ಕೆ ಕಲರು ಬೇರೆ ಅದ ರೀ ಇವರೆಲ್ಲ ಏನು ಮೈಸೂರನ್ನು ಅರಮನೆಯನ್ನು ನೋಡಕ್ಕೆ ಬಂದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಅದ ನೋಡಿರಿ, ಯು ಕ್ಯಾನ್ ಗೋ ಥ್ರೂ ಇಟ್ ದ ಕ್ವಶನ್ಸ್ ನಾವು. ಓಕೆ, ಲೆಟ್ ಮೀ go with the questions. Okay, so here, from where do tourists come to see Mysuru Palace? ಮೈಸೂರು ಪ್ಯಾಲೇಸನ್ನು ನೋಡಕ್ಕೆ ಬರುವಂಥ ಜನ ಎಲ್ಲಿಂದ ಬರ್ತಾರು ಅಂತೇಳಿ ಕ್ವಶನ್ ಅದ ರೀ. ಆನ್ಸರ್ ಏನಾಗ್ಬೋದು ನಿಮ್ಮದು ನೋಡಿರಿ, ಅವರು ನಮ್ಮ ಇಂಡಿಯಾದವರು ಆಗಿರ್ಬೋದು ಮತ್ತು ಬೇರೆ ಫಾರಿನ್ದವರು ಆಗಿರ್ಬೋದು. ಅಂದ್ರೆ ಆರ್ ಆಲ್ ಪೀಪಲ್ ಇನ್ ಪಿಕ್ಚರ್ ಎ ಆರ್ ಇಂಡಿಯನ್ಸ್? ಈ ಪಿಕ್ಚರ್ ಎ ಒಳಗೆ ಇರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್ ಏನ್ರಿ? ಇದಕ್ಕೆ ಆನ್ಸರ್ ಮಾಡಿರಿ, ಕಮೆಂಟ್ ಮಾಡಿರಿ ಇದಕ್ಕೆ. ಸರ್ ಎ ಪಿಕ್ಚರ್ ಒಳಗೆ ಇದ್ದವರೆಲ್ಲ ಇಂಡಿಯನ್ಸ್ ಅಂತೇಳಿ. ಎಸ್, ಸೊ ಇನ್ ಎ ಪಿಕ್ಚರ್ ದೋಸ್ ಆರ್ ಆಲ್ ಇಂಡಿಯನ್ಸ್, ಆ್ಯಂಡ್ ಫ್ರಮ್ ಬಿ ಪಿಕ್ಚರ್ ದೇ ಆರ್ ಆಲ್ ಫಾರಿನರ್ಸ್. ಹೌ ಡು ಯು ಐಡೆಂಟಿಫೈ ದ ಫಾರಿನರ್ಸ್? ನಾವು ಹೆಂಗೆ ಫಾರಿನರ್ಸನ್ನು ಐಡೆಂಟಿಫೈ ಮಾಡ್ಬೋದು ರೀ? ಗುರುತಿಸೋದು ಹೆಂಗೆ ಗುರುತಿಸ್ತೀರಿ? ಸೊ ಅದನ್ನು ಕೂಡ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಎಲ್ಲೂ ಹೇಳಿರ್ತೀನಿ, ಆದರೂ ಕಮೆಂಟು ಮಾಡಿರಿ ಏನಂತೇಳಿ. ಅವ್ರ ಡ್ರೆಸ್ಸು ನಮ್ಮ ಡ್ರೆಸ್ಸಸ್ ಏನದ ಡಿಫ್ರೆನ್ಷಿಯೇಷನ್ ಅದ ರೀ. ಅವ್ರ ಡ್ರೆಸ್ ಸೆನ್ಸಿಗೂ ನಮ್ಮ ಡ್ರೆಸ್ ಸೆನ್ಸಿಗೂ ಡಿಫ್ರೆನ್ಷಿಯೇಷನ್ ಅದ. ಜೊತೆಗೆ ಅದ್ರ ಜೊತೆಗೆ ಮತ್ತೇನೇನಂದ್ರೆ ಅವರು ಲ್ಯಾಂಗ್ವೇಜು ನಮ್ಮ ಲ್ಯಾಂಗ್ವೇಜು ಡಿಫ್ರೆನ್ಷಿಯೇಷನ್ ಅದ. ಫುಡ್ ಹ್ಯಾಬಿಟ್ ಒಳಗೆ ಡಿಫ್ರೆನ್ಷಿಯೇಷನ್ ಅದ ರೀ. ಫುಡ್ ಹ್ಯಾಬಿಟ್ ಒಳಗೂ ಡಿಫ್ರೆನ್ಷಿಯೇಷನ್ ಇರ್ತದೆ. ಅವರಿಗೂ ನಮಗೂ ಟೋಟಲಿ ಏನಿರ್ತದೆ, ಡಿಫ್ರೆನ್ಷಿಯೇಷನ್ ಇರ್ತದೆ. ಹೌದಾ? ಅವ್ರು ಹಾಕ್ಕೊಂಡಿರೋಂಥ ಲ್ಯಾಂಗ್ವೇಜೇ ಬೇರೆ, ನಮ್ಮ ಲ್ಯಾಂಗ್ವೇಜೇ ಬೇರೆ, ಮತ್ತು ಅವ್ರ ಡ್ರೆಸ್ಸೇ ಬೇರೆ, ನಮ್ಮ ಡ್ರೆಸ್ಸೇ ಬೇರೆ. ವಿ ಹ್ಯಾವ್ ದ ಡಿಫ್ರೆನ್ಷಿಯೇಷನ್ ಇನ್ ಡ್ರೆಸ್ಸಸ್ ಆಲ್ಸೋ. ಓಕೆ, ನಾವು ಮೂವ್ ಟು ದಿ ಅವರ್ lesson. After studying this chapter, we learn. What we will learn? We will able to tell the meaning of the citizen and citizenship. We will learn the citizen and citizenship. Why we are going to call they are the Indians means they are the particularly they are the members of a particular country, they are the citizens. So what it means citizen means, yeah, they got a citizenship. What it means citizenship we will come to know in after this lesson. Okay, first thing we will understand how one can become a citizen and also how one can lose the citizenship. After this lesson we will able to know that the methods of getting a citizenship and at the same time methods of losing the citizenship. Then third one is know the characteristics of a good citizens. We will come to know about the characteristics of a good citizens. ಒಳ್ಳೆಯ ಸಿಟಿಜನ್ ಅಂದ್ರೆ ನಾಗರಿಕರ ಲಕ್ಷಣಗಳನ್ನು ನಾವು ಲಾಸ್ಟಿಗೆ ನೋಡ್ತೀವಿ. ಹೌದಾ? ಮೂರರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ರೀ. ಅರ್ಥ ಎದರದ್ದು? ನಾಗರಿಕ ಅಂದರೆ ಏನು ಮತ್ತು ನಾಗರಿಕತ್ವ ಅಂದರೆ ಏನಂತೇಳಿ. ಎರಡನೇದ್ದು ಸಿಟಿಜನ್ಶಿಪ್ಪನ್ನು ಅಂದರೆ ನಾಗರಿಕತ್ವವನ್ನು ಅಥವಾ ನಾಗರಿಕತೆಯನ್ನು ಪಡೆದುಕೊಳ್ಳುವಂಥ
ವಿಧಾನ ಮತ್ತು ಅದನ್ನು ನಾಗರಿಕತ್ವವನ್ನು ಕಳೆದುಕೊಳ್ಳುವಂಥ ವಿಧಾನವನ್ನು ನೋಡಬೇಕಾಗಿದೆ. ಮತ್ತು ಲಾಸ್ಟಿಗೆ ಅವರ ಲಕ್ಷಣಗಳನ್ನು ನೋಡಬೇಕಾಗಿದೆ. ಇವು ಬರ್ರಿ ಮೀನಿಂಗು. ಏನು ಮೀನಿಂಗು? ಎರಡು. ಏನು? ಸಿಟಿಜನ್ ಮತ್ತು ಸಿಟಿಜನ್ಶಿಪ್. ನೋಡಿರಿ, ಸಿಟಿಜನ್ ಅಂದರೆ ಏನು? ದ ರೆಸ್ಪಾನ್ಸಿಬಲ್ ಮೆಂಬರ್ಸ್ ಆಫ್ ಅ ಕಂಟ್ರಿ ಈಸ್ ಕಾಲ್ಡ್ ಆಸ್ ಸಿಟಿಜನ್. ಒನ್ ಮೋರ್ ಥಿಂಗ್, ಇನ್ನೊಂದು ಸಲನೂ ಹೇಳ್ಬೋದು ಏನಂತೇಳಿ, ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ಅ ಕಂಟ್ರಿ ಈಸ್ ಕಾಲ್ಡ್ ದ ಸಿಟಿಜನ್. ನೋಡಿರಿ, ರೆಸ್ಪಾನ್ಸಿಬಲ್ ಮೆಂಬರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ನಾವೇನಂತೇಳಿ ಕರಿತೀವಿ? ಸಿಟಿಜನ್ ಅಥವಾ ನಾಗರಿಕ ಅಂತೇಳಿ ಕರಿತೀವಿ. ಒಂದನೇದು. ಎರಡನೇದೇನು? ಸಿಟಿಜನ್ಶಿಪ್ ಅಂದರೆ ಏನು? ವಾಟ್ ದ ಮೀನಿಂಗ್ ಆಫ್ ನಾಗರಿಕತ್ವ ಅಂದರೆ ಏನು? ಲೀಗಲ್ ಮೆಂಬರ್ಶಿಪ್ ಆಫ್ ಅ ಕಂಟ್ರಿ ಈಸ್ ಕಾಲ್ಡ್ ದ ಸಿಟಿಜನ್ಶಿಪ್. ಲೀಗಲ್ ಮೆಂಬರ್ಶಿಪ್ ರೀ, ನಾಟ್ ಇಲ್ಲೀಗಲ್. ಲೀಗಲ್ ಮೆಂಬರ್ಶಿಪ್, ಕಾನೂನಾತ್ಮಕವಾಗಿ ನಾವು ಒಂದು ಕಂಟ್ರಿಯ ಒಂದು ಸದಸ್ಯತ್ವವನ್ನು ಹೊಂದಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ರೀ? ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ಬೋತ್ ದ ಮೀನಿಂಗ್ಸ್. ಸಿಟಿಜನ್ ಮೀನ್ಸ್ ರೆಸ್ಪಾನ್ಸಿಬಲ್ ಮೆಂಬರ್. Citizenship means legal membership of a country. Understood? Now move to the next point is what? Methods of getting or acquiring citizenship. ಅಂದರೆ ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಳುವಂಥ ವಿಧಾನಗಳು. ಒಂದದು ನ್ಯಾಚುರಲ್ ಸಿಟಿಜನ್ಶಿಪ್. ನ್ಯಾಚುರಲ್ ಸಿಟಿಜನ್ಶಿಪ್ ಮೀನ್ಸ್ ಬ್ಲಡ್. ಬೈ ಬ್ಲಡ್ you got the citizenship. By blood citizenship. In that we have the two types, by birth method and through the inheritance. Inheritance means heredity. ನೋಡ್ರಿ, ಒಂದೇದು ನ್ಯಾಚುರಲ್ ಸಿಟಿಜನ್ಶಿಪ್ ಅಂದರೆ ಏನು ರೀ? ರಕ್ತಗತವಾಗಿ ಬಂದಿರುವಂಥ ಸಿಟಿಜನ್ಶಿಪ್ ರೀ. ಅದರೊಳಗೇನು ಬೈ ಬರ್ತ್ ಅಂದ್ರೆ ಬೈ ಜನ್ಮದಿಂದ ಬಂದಿರ್ತದೆ. ಇನ್ನೊಂದೇನು ಬೈ ನಮ್ಮದು ಪೂರ್ವಜರಿಂದ ಬರುತ್ತದೆ, ಅಂದರೆ ಅನುವಂಶತೆ ಅಥವಾ ವಂಶ ಪಾರಂಪರಿಕವಾಗಿ ಬಂದಿರೋದು. ಇನ್ನೊಂದೇನು ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಥ್ರೂ ದಿ ರಿಜಿಸ್ಟ್ರೇಷನ್. ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಅಂದರೆ ಔಟ್ಸೈಡಿಂದ ಬಂದು ಇಲ್ಲಿ ಪರ್ಟಿಕ್ಯುಲರ್ ಕಂಟ್ರಿದು ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಳೋಕೆ ನಾವೇನಂತೀವಿ? ನ್ಯಾಚುರಲೈಸ್. ಅದರೊಳಗೆ ಏನು ರೀ? ರಿಜಿಸ್ಟ್ರೇಷನ್ ಮೂಲಕ ಅಥವಾ ಅಪ್ಲಿಕೇಶನ್ ಮೂಲಕ ನಾವು ಸಿಟಿಜನನ್ನು ಪಡಿತೀವಿ. ಸೊ ಒನ್ ಬೈ ಒನ್ ವಿಲ್ ಕಮ್ ಟು ನೋ ಬೈ ದಿ ಒನ್ ಬೈ ಒನ್ ದ ಮೆಥಡ್ಸ್ ಆಫ್ ಗೆಟಿಂಗ್ ಎ ಸಿಟಿಜನ್ಶಿಪ್. ಫಸ್ಟ್ ಒನ್ ಈಸ್ ನ್ಯಾಚುರಲ್ ಸಿಟಿಜನ್ಶಿಪ್. ಇನ್ ದಟ್ ಫಸ್ಟ್ ಒನ್, ಬೈ ಬರ್ತ್. A person acquires the citizenship of a country in which he or she is born. For example, ನೋಡ್ರಿ, ಇಲ್ಲಿ ಪೇರೆಂಟ್ ಇದ್ದಾರೆ ಅಂತೇಳಿ ತಿಳಿಯಿರಿ. ಇಲ್ಲಿ ಅವರು ಒಂದು ಚೈಲ್ಡಿಗೆ ಏನು ಮಾಡಿದರು? ಬರ್ತ್ ಕೊಟ್ರು ಅಂತ ತಿಳ್ಕೊರಿ. ಆ ಚೈಲ್ಡು ಪರ್ಟಿಕ್ಯುಲರ್ ಕಂಟ್ರಿದ ಏನಾಗ್ಬೋದು? ಸಿಟಿಜನ್ಶಿಪ್ ಆಗ್ಬೋದು. ಒಂದು ವೇಳೆ ತಿಳ್ಕೊರಿ, ಪೇರೆಂಟು ಬೇರೆ ಯಾವುದೋ ಕಂಟ್ರಿದವ್ರು ಅದರ ಅಂತೇಳಿ ತಿಳ್ಕೊರಿ, ಬಟ್ ಅವ್ರ ಬರ್ತ್ ಈ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಒಳಗೆ ಆಯ್ತಂದ್ರೆ ಅವರು ಆ ಕಂಟ್ರಿದು ಆ ಹುಡುಗ ಅಥವಾ ಹುಡುಗಿ, ಆ ಮಗು ಏನು ಮಾಡ್ಬೋದು? ಆ ಕಂಟ್ರಿಯ ಸಿಟಿಜನ್ಶಿಪ್ಪನ್ನು ತೆಗೆದುಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಪೇರೆಂಟ್ ಏನಾದರೂ ಇಂಡಿಯಾದಿಂದ ಅದಾರ ಅಂತೇಳಿ ತಿಳ್ಕೊರಿ. ಇಂಡಿಯಾದಿಂದ ಅದಾರ ಅಂತೇಳಿ ತಿಳ್ಕೊರಿ. ಅವ್ರು ಏನು ಮಾಡಿದರು? ಪ್ರವಾಸಕ್ಕೆ ಅಂತೇಳಿ ಹೋಗಿದ್ರು. ಅಲ್ಲಿ ಏನಾಯಿತು? ಅವ್ರು ಎಲ್ಲಿ ಹೋಗಿದ್ರು? ಅಮೇರಿಕಕ್ಕೆ ಹೋಗಿದ್ರು. ಅಲ್ಲೇನಾಯಿತು? ಡೆಲಿವರಿ ಆಯಿತು. ಯಾರಿಗೆ? ಈ ಪೇರೆಂಟ್ಸಿಗೆ. ಅಲ್ಲೇನಾಯಿತು? ಒಂದು ಮಗು ಹುಡ್ತು ಅಂತ ತಿಳ್ಕೊರಿ. ಆ ಮಗು ತಾನು ಮನಸ್ಸು ಮಾಡಿದ್ರೆ ಅಮೇರಿಕಾ ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಳಬಹುದು. ಅಮೇರಿಕಾ ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು. ಅಥವಾ ಅಮೇರಿಕಾದಿಂದ ಯಾರೋ ಒಂದು ಪೇರೆಂಟು ಇಂಡಿಯಾಗೆ ಬಂದಿದ್ದರು, ಆ ಮಗು ಏನಾದ್ರು ಇಂಡಿಯಾದಾಗ ಹುಟ್ಟಿತ್ತಂದ್ರೆ ಆ ಮಗು ಏನು ಮಾಡ್ಬೋದು? ನಮ್ಮ ಇಂಡಿಯಾ ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಬೋದು. ಇದಕ್ಕೆ ನಾವೇನಂತೇಳಿ ಕರಿತೀವಿ? ಬೈ ಬರ್ತ್ ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ. ಬೈ ಬರ್ತ್, ಜನ್ಮಸಿದ್ಧವಾಗಿ. ಅಂದ್ರೆ ಜನ್ಮ ಎಲ್ಲಾಗ್ತದೋ ಆ ಕಂಟ್ರಿದೇ ಸಿಟಿಜನ್ಶಿಪ್. ಅವ್ರ ತಂದೆ ತಾಯಿ ಯಾವುದೇ ಕಂಟ್ರಿ ಅವ್ರು ಇರಲಿ, ಅವರು ಒಂದು ವೇಳೆ ಆ ಮಗು ಹುಟ್ಟಿದ ತಕ್ಷಣ ಯಾವ ಕಂಟ್ರಿ ಒಳಗೆ ಹುಡ್ತದಲ್ಲ ಆ ಸಿಟಿಜನ್ಶಿಪ್ ರೀ. ಓಕೆ. ಸಿಟಿಜನ್ಶಿಪ್ ಈಸ್ ಗ್ರಾಂಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ನ್ಯಾಷನಾಲಿಟಿ ಆಫ್ ಪೇರೆಂಟ್ಸ್. ನೋಡಿರಿ, ಅದೇ ಪಾಯಿಂಟ್ಸನ್ನು ನಾನು ಹೇಳ್ತಾ ಇರೋದು. ಬೈ ಬರ್ತ್ ಅಂದರೆ ಏನು ರೀ? ಆ ಮಗು ಎಲ್ಲಿ ಹುಡ್ತದಲ್ಲ, ಯಾವ ಕಂಟ್ರಿ ಒಳಗೆ ಹುಡ್ತದಲ್ಲ ಆ ಕಂಟ್ರಿದು ಸಿಟಿಜನ್ಶಿಪ್ಪನ್ನು ಪಡ್ಕೋಬೋದು. ಅವ್ರ ತಂದೆ ತಾಯಿ ಬೇರೆ ಯಾವುದೇ ಕಂಟ್ರಿಯಿಂದ ಬಿಲಾಂಗ್ ಆಗಿದ್ರೆ ನಡೀತದ. ಹೌದಾ? ನಮ್ಮದೆಲ್ಲನೇನು ಬೈ ಬರ್ತ್ ಸಿಟಿಜನ್ಶಿಪ್ ರೀ. ನಾವೆಲ್ಲ ಏನು ಮಾಡಿದ್ವಿ? ಇಂಡಿಯಾದೊಳಗೆ ಹುಟ್ಟಿದ್ದೀವಿ. ಇಂಡಿಯಾದೊಳಗೆ ಹುಟ್ಟಿದ್ವಿ. ಬೈ ಬರ್ತು ಆಗ್ಬೋದು ಒಂದು, ಇಲ್ಲ ನಮ್ಮದು ಇನ್ಹೆರಿಟೆನ್ಸು ಆಗ್ತದೆ ರೀ. ಇನ್ಹೆರಿಟೆನ್ಸ್ ಯಾಕಂದ್ರೆ ನಮ್ಮ ತಂದೆ ತಾಯಿ ಹುಟ್ಟಿದ್ರು ಇದೇ ಕಂಟ್ರಿ ಒಳಗೆ, ನಾವು ಇಲ್ಲೇ ಹುಟ್ಟಿದ್ವಿ, ನಾವು ಇಲ್ಲಿ ತೊಗೊಂಡಿದ್ದೀವಿ. ಹೌದಾ? ಸರಿ, ಈ ಮೆಥಡ್ ತಿಳಿತಂತ ತಿಳ್ಕೊಂಡಿನಿ ನಾನು. ಬೈ ಬರ್ತ್ ಅಂದರೆ ಏನು ರೀ? ಈಗ ಯಾರೋ ಅಮೇರಿಕನ್ ಪೇರೆಂಟು ನಮ್ಮ ಇಂಡಿಯಾಗೆ ಬಂದಿರೋ ಅಂತ ತಿಳ್ಕೊರಿ. USA ಪೇರೆಂಟು ನಮ್ಮ ಇಂಡಿಯಾಗೆ ಬಂದಿದ್ದರು. ಅವರಿಲ್ಲಿ ಏನು ಮಾಡಿದರು? ಮಗುವಿಗೆ ಜನ್ಮ ನೀಡಿದಾರೆ ಅಂತ ತಿಳ್ಕೊರಿ. ಅಂಥ ಟೈಮ್ದಾಗ ಅವ್ರು ಬೇಕಾದ್ರೆ ಏನಾಗ್ಬೋದು? ಇಲ್ಲಿ ಇಂಡಿಯಾದ ಮೇಲೆ ಏನು ಸಿಟಿಜನ್ಶಿಪ್ಪನ್ನು ತೊಗೋಬೋದು ಅಥವಾ ವಯಸ್ಸ ವರ್ಷ. ಹೌದಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇಫ್ ಸಪೋಸ್ ಅ ಪೇರೆಂಟ್ ಮೇ ಬಿ ಬಿಲಾಂಗ್ಸ್ ಟು ದಿ ಸಮ್ ಅದರ್ ಕಂಟ್ರಿ ಆ್ಯಂಡ್ ಚೈಲ್ಡ್ ಗಾಟ್ ಅ ಬರ್ತ್ ಇನ್ ಅ ಅದರ್ ಕಂಟ್ರಿ,
then the child is able to get a citizenship of where he was born. In that particular country, he was able to get the citizenship. Understood my point? I hope you understanding. Okay. Birth is the main base for the acquiring citizenship of a country. Okay. Birth ಅನ್ನು ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. Only by birth only we are going to consider here. By birth, where he was born in that particular country, he will going to get the citizenship. Either his parent may belongs to that country, yeah, may not be belongs to that country, but child is able to get the citizenship when he was born. Okay, understood? So for example, in India, if suppose person born in India on or after January 26 1950 is a citizen of country. ಅಂದ್ರೆ ಮಗು ಏನಾದರೂ ಬಿಫೋರ್ ಆ ಪರ್ಸನ್ ಏನಾದರೂ ಬಾರ್ನ್ ಆಗಿತ್ತು ಅಂತ ತಿಳ್ಕೊರಿ, ಏನು ಅದೇ ದಿನ, ಏನು January 1950 January 26 ಅದೇ ದಿನ ಅಥವಾ ಆಮೇಲೆ ಯಾವ ಮಗು ಹುಡ್ತದಲ್ಲ ಆ ಮಗು ಏನಾಗ್ತದೆ, ಆಟೋಮೆಟಿಕ್ಲಿ ಸಿಟಿಸನ್ ಆಫ್ ಇಂಡಿಯಾ ಅನ್ನು ಆಗ್ಬೋದು. ಹೌದಾ? Understood my point? I hope you understand. Now move to the next. Through inheritance. If suppose ತಿಳ್ಕೊರಿ ಒಂದು ಮಗು ಅದ, ಚೈಲ್ಡು, ಅವ್ರ ಪೇರೆಂಟ್ ಏನು ಮಾಡಿದರು, USA ಹೋಗಿದ್ರು. ಸೇಮ್ ಅದೇ ಮೆಥಡನ್ನು ಏನು ಹೇಳ್ತಿದ್ದೀನಿ. ಚೈಲ್ಡು ಏನಾಗಿತ್ತು, ಅಮೇರಿಕಾದಾಗ ಏನಾಗಿದ್ರಿ, ಇವ್ರ ಪೇರೆಂಟ್ ಏನಾದರು, ಪೇರೆಂಟು ಇಂಡಿಯಾದವ್ರು ಅಂತೇಳಿ ತಿಳ್ಕೊರಿ. ಪೇರೆಂಟ್ ಏನು ಇಂಡಿಯಾದವ್ರು ಅಂತೇಳಿ ತಿಳ್ಕೊರಿ. ಜಸ್ಟ್ ಅಸ್ಯೂಮ್ ದ್ಯಾಟ್ parents are belongs to India, but they went to the America for the tour purpose, yeah, for the any on the work or something, they maybe went there. Okay, and they got a baby over, a child over there, means the child they maybe got a delivery over in America. So if you want, that baby can claim that he is a citizen of America, and basis on what? By birth method. Yeah, otherwise that child can claim that I am the citizen of India because it is called the by inheritance method. ನಾನು ಅಂದ್ಕೊಂಡಿನಿ ಇದು ನಿಮಗೆ ತಿಳಿಯಾಕತ್ತದೆ ಅಂತೇಳಿ. ನೋಡ್ರಿ, ಇಂಡಿಯನ್ ಪೇರೆಂಟ್ ಏನು ಮಾಡಿದರು, ಅಮೇರಿಕಾಗೆ ಹೋಗಿದ್ರು, ಏನೋ ಒಂದು ಪ್ರವಾಸಕ್ಕೂ ಅಥವಾ ಏನೋ ಒಂದು ಕೆಲಸದ ಮೇಲೆ ಅಲ್ಲಿ ಹೋಗಿದ್ರು. ಅಲ್ಲಿ ಅವ್ರಿಗೆ ಏನಾಯಿತು, ಒಂದು ಮಗು ಹುಡ್ತಂತೇಳಿ ತಿಳ್ಕೊರಿ. ಯಾರಿಗೆ? ಈ ಇಂಡಿಯನ್ ಪೇರೆಂಟ್ಸಿಗೆ ಒಂದು ಮಗು ಹುಡ್ತಂತೇಳಿ ತಿಳ್ಕೊರಿ. ಆ ಮಗು ಬೇಕಾದ್ರೆ ಅಮೇರಿಕಾದು ಪೌರತ್ವವನ್ನು ಪಡ್ಕೋಬೋದು, ನಾಗರಿಕತ್ವವನ್ನು ಪಡ್ಕೋಬೋದು. ಯಾಕಂದ್ರೆ ಅದು ಬೈ ಬರ್ತ್ ಮೆಥಡ್ ಆಯಿತು. ಇಲ್ಲ ನನಗೆ ಬ್ಯಾಡ್ರಿ, ನಮ್ಮ ತಂದೆ ತಾಯಿ ಎಲ್ಲಿಂದ ಅದಾರಲ್ಲ ಅಲ್ಲಿದ್ದ ನನಗೆ ಇದನ್ನು ಬೇಕಂದ್ರೆ ಇನ್ಹೆರಿಟೆನ್ಸ್ ಮೀನ್ಸ್ ಹೆರಿಟೆನ್ಸ್ ಅಥವಾ ಅನುವಂಶತೆ ಇಂದ್ರ ನಮ್ಮ ತಂದೆ ತಾಯಿ ಈ ಕಂಟ್ರಿ ಬಿಲಾಂಗ್ ಅದಾರ ಅಂದರೆ ಯಾವುದು ಇಂಡಿಯಾಕ್ಕೆ ಅದಾರ ಅಂತೇಳಿ ನಾನೇನು ಮಾಡ್ತೀನಿ, ಇಂಡಿಯಾದ ತೊಗೋತೀನಿ ಅಂತೇಳಿ ತೊಗೋಬೋದು. ಯಾವುದಾದ್ರೂ ಒಂದು ಕಂಟ್ರಿ ತೊಗೋಬೋದು. at a time 2 country citizenship ಅನ್ನು ತೆಗೆದುಕೊಳ್ಳಕ್ಕಾಗಲ್ಲ. I hope you are understanding my point. Okay, according to this in simple I have explained this one. By now come to the words, yeah, explanation by the words. Okay, according to this a person acquires citizenship on the basis of which country his parents belongs to. Same ಅದನ್ನ ಹೇಳಿದ್ದೀನಿ. For example, those born on or after January 26 1950 are the people who are non-residents of India, even though born in Indian families will get a Indian citizens. Understanding my point? These two methods are called as a natural citizenship. Now move to the second one, naturalized citizenship through registration. If suppose think that a person is there who came from a particular country and he stayed here for means minimum years, qualification means minimum. Here is the criteria was minimum. Maybe some countries they have 10 years, 5 years. If any foreigner may be settled here and they may be here only for 10 years, 5 years, then they will give the citizenship by the registration method. Understanding my point? By the registration method. So without a delay, let's start the explanation about this one. Okay, what is that? Citizen of any country can be obtained by applying and registering in the concerned office through the appropriate means. Each country is imposed a certain criteria for applying. Certain criteria means that is how many years you have to settle there. For example, some countries have 10 years, some countries have 5 years. If you come to the India, if suppose any foreigner
wants to take a citizen of this country, they have to settle here for 5 years. They should be there here for 5 years. Okay, here it is, at least 5 years they should be here. If they have lived in India for at least 5 years, they can get the citizenship by registration. This method is called the naturalized citizenship. I hope you understood. Now move to the methods of losing citizenship. One is renunciation method, termination method, and by deprivation method. By deprivation methods. Deprivation methods. These are the what? 3 methods to losing the citizenship. First move to the renunciation. ನೋಡ್ರಿ, ರಿನೌನ್ಸಿಯೇಷನ್ ಅಂದ್ರೆ ಏನ್ರಿ? ತ್ಯಾಗ ಮಾಡೋದು. ರಿನೌನ್ಸಿಯೇಷನ್ ಅಂದ್ರೆ ಏನ್ರಿ? ರಿಜೆಕ್ಟ್ ಮಾಡೋದು ಅಥವಾ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದು. ಏನಂತೇಳಿ, ಎನಿ ಸಿಟಿಜನ್, if suppose a citizen is there from India, he got a citizenship, means a citizen from India, okay, and he got a citizenship of any particular country, any particular country, any country in the world. Citizen of India who got a citizenship of any particular country in the world. ಇಂಡಿಯಾ ಬಿಟ್ಟು ಬೇರೆ ಯಾವುದೋ ಒಂದು ಕಂಟ್ರಿ ಏನು ಮಾಡಿದ, ಸಿಟಿಜನ್ಶಿಪ್ಪನ್ನು ತೊಗೊಂಡ ಅಂತೇಳಿ ತಿಳ್ಕೊರಿ. ಆ ಟೈಮ್ದೊಳಗೆ ಏನಾಗ್ತದಂದ್ರೆ ಅವನನ್ನು ನಾವೇನು ಮಾಡ್ತೀವಿ, ಅವನ ಸಿಟಿಜನ್ಶಿಪ್ಪನ್ನು ಅವೇನು ಮಾಡ್ತಾನೆ, ಒಂದು ಅಪ್ಲಿಕೇಶನ್ ತುಂಬಿಕೊಡ್ತಾನೆ, ಅದ್ರ ಥ್ರೂ ಏನಾಗ್ತದೆ, ಇದು ಕ್ಯಾನ್ಸಲ್ ಆಗಿಬಿಡ್ತದೆ ಅವನ ಸಿಟಿಜನ್ಶಿಪ್ ನಮ್ಮ ಇಂಡಿಯಾದು. ಎನಿ ಇಂಡಿಯನ್ ಸಿಟಿಜನ್ ಹೂ ಅಕ್ವೈರ್ ಸಿಟಿಜನ್ಶಿಪ್ ಆಫ್ ಅನದರ್ ಕಂಟ್ರಿ ಕ್ಯಾನ್ ವಾಲಂಟರಿಲಿ ಸ್ವಯಂವಾಗಿ ರಿಫ್ಯೂಸ್ ಇಂಡಿಯನ್ ಸಿಟಿಜನ್ಶಿಪ್ ಬೈ ಡಿಕ್ಲೇರಿಂಗ್ ಇಟ್ ಥ್ರೂ ದಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್. ಇಸ್ ಕಾಲ್ಡ್ ದ renunciation by voluntarily it is. Okay, citizen means citizen of this country, he wants to get a citizenship of another country. He will going to write one application to the Indian government, that means on particular date I got a citizenship of a particular country, so now onwards I am the citizen of that country, so you can cancel my citizenship of India. So Indian government will going to cancel. That is called the by renunciation, by registration method. Now move to the next one, termination. If suppose think that any citizen of India who got citizenship of any other countries, that time the government is not going to wait for his application. Before that only he will going to cancel his, means Indian government will going to cancel his citizenship. That will going to call it as a termination. ನೋಡ್ರಿ, ಈಗ ಯಾರೋ ಒಬ್ಬ ಪರ್ಸನ್ ಅದ ಅಂತ ತಿಳ್ಕೊರಿ, ಅವ್ನು ನಮ್ಮ ಇಂಡಿಯಾ ಸಿಟಿಜನ್ಶಿಪ್ ಬಿಟ್ಟು ಬೇರೆ ಕಂಟ್ರಿ ಯಾವುದೋ ಒಂದು ಸಿಟಿಜನ್ಶಿಪ್ ತೊಗೊಂಡಂತ ತಿಳ್ಕೊರಿ. ಅಂಥ ಟೈಮಲ್ಲಿ ಏನು ಮಾಡ್ತಾರಂದ್ರೆ, ಅಂಥ ಟೈಮ್ದಲ್ಲಿ ಗೌರ್ಮೆಂಟ್ ಏನು ಮಾಡ್ತದಂದ್ರೆ, ಅವ ಅಪ್ಲಿಕೇಶನ್ ಕೊಡೋ ಮಟ್ಟ ವೇಟ್ ಮಾಡಲ್ರಿ. ಏನು ಮಾಡಲ್ಲ, ಅವನ ಅಪ್ಲಿಕೇಶನ್ ಕೊಡೋ ಮಟ್ಟ ಏನು ಮಾಡಲ್ಲ, ವೇಟ್ ಮಾಡಲ್ಲ. ಏನು ಮಾಡ್ತಾರ್ರಿ, ಇವರೇ ಸ್ವಯಂವಾಗಿ ಏನು ಮಾಡ್ತಾರೋ ಅದನ್ನು ಕ್ಯಾನ್ಸಲೇಷನ್ ಮಾಡಿಬಿಡ್ತಾರೆ ರೀ. ಅಪ್ಲಿಕೇಶನ್ನ ಏನು ಮಾಡಿಬಿಡ್ತಾರೋ ಕ್ಯಾನ್ಸಲ್ ಮಾಡಿಬಿಡ್ತಾರೋ, ಅಥವಾ ಅವನು ಸಿಟಿಜನ್ಶಿಪ್ಪನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೋ. ಏನು, ಯಾರು ಸರ್ಕಾರನ ಅವನು ಅಪ್ಲಿಕೇಶನ್ ಸಂಬಂಧ ಕಾಯಲ್ಲ. ಅಂಥದಕ್ಕೆ ಏನಂತೇಳಿ ಕರಿತೀವಿ, ಟರ್ಮಿನೇಷನ್ ಮೆಥಡ್ ಅಂತೇಳಿ ಕರಿತೀವಿ. ಇಫ್ ಎನಿ ಸಿಟಿಜನ್ ಆಫ್ ಇಂಡಿಯಾ ಅಕ್ವೈರ್ ಸಿಟಿಜನ್ಶಿಪ್ ಆಫ್ ಅ ಫಾರಿನ್ ಕಂಟ್ರಿ, ಹೀಸ್ ಇಂಡಿಯನ್ ಸಿಟಿಜನ್ಶಿಪ್ ಇಸ್ legally terminated without waiting for him to submit an application. That is called the termination. Now move to the deprivation. ಇದು ನೋಡ್ರಿ, ಡಿಪ್ರೈವೇಷನ್ ಅಂದ್ರೆ ಅವನು ಫ್ರಾಡ್ ಮಾಡಿ ಏನಾದ್ರು ಸಿಟಿಜನ್ಶಿಪ್ ತೊಗೊಂಡಿದ್ರೆ ಕಂಟ್ರಿದು ಒಂದೇದು. ಇನ್ನೊಂದು ಏನಂದ್ರೆ ಭಾಳ ಇಂಪಾರ್ಟೆಂಟು, ಅವರೇನಾದರೂ ಯಾರು ವ್ಯಕ್ತಿಗಳು ಯಾರಾದರೂ ಏನದಾರಲ್ಲ, ಅವರೇನಾದರೂ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಒಳಗೆ ಏನಾದರೂ ಇನ್ವಾಲ್ವ್ ಆಗಿ ಏನಾದರೂ ಸಿಟಿಜನ್ಶಿಪ್ ತೊಗೊಂಡಿದ್ರೆ ಅಂಥವ್ರದ್ದು ಸಿಟಿಜನ್ಶಿಪ್ಪನ್ನು ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ಬೋದು. ಅಂಥವ್ರ ಸಿಟಿಜನ್ಶಿಪ್ಪನ್ನು ಏನು ಮಾಡ್ಬೋದು, ಕ್ಯಾನ್ಸಲ್ಶಿಪ್ಪನ್ನು ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಅದಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಡಿಪ್ರೈವೇಷನ್ ಮೆಥಡ್ ಅಂತೇಳಿ ಕರಿತೀವಿ. ದ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಬಿ ಡಿನೇ to refuse the citizenship to the person if he or she has obtained citizen of India by the fraudulently, deceptive, or if he or she is involved in anti-national activities ಒಳಗೆ, ಅಥವಾ disobedience to the Constitution of India laws, then Indian government will going to cancel his citizenship. It will going to call it as a by force rejection method. Okay, now come to the
very important point, it is one citizen, one person can't be the citizen of two countries at the same time. He will be the citizen of any particular country. Understood? Now come to the citizens' rights. Being a citizen, he has some rights. That is voting in elections. First thing is very important. That is what? Voting in election, contesting election, serving in the government offices, joining defense forces. These are the very important some rights. Now move to the characteristics of a citizens. Characteristics ಭಾಳ ಇಂಪಾರ್ಟೆಂಟ್ ರೀ. ಲಕ್ಷಣಗಳು. ಆನರಿಂಗ್ ದ ಕಾನ್ಸ್ಟಿಟ್ಯೂಷನ್, ದ ನ್ಯಾಷನಲ್ ಫ್ಲಾಗ್, ದ ನ್ಯಾಷನಲ್ ಆ್ಯಂಥಮ್. ಇದು ಪ್ರತಿಯೊಬ್ಬರು ಕರ್ತವ್ಯ ರೀ. ಇಟ್ ಈಸ್ ಎವ್ರಿಬಡೀಸ್ ಡ್ಯೂಟಿ that you have to respect to the constitution. Constitution means rules and regulation of a country. We have to follow them. National flag, we have right our national flag, we have to respect them. And national flag like Janaganamana, we have to respect that. Okay, along with that you have to respect our freedom fighters who have sacrificed their life for the sake of our country. You have to respect them. Then second one is having a scientific spirit, means we shouldn't be accept any idea without questioning. Humanism, we should be have the we are all one. Okay, and reforming spirit. Whatever the changes will be required for on particular time, you have to ready to make it change. Okay, those are the we should be have the three: scientific spirit, humanism, and reforming spirit. He must respect the constitution and the obey the laws. Means we should be respect the laws and rules, regulation, along with that laws of the country. Vote in the election. It is essential that we have to vote in a election after the 18 years. Seeing everyone as a brothers, we should be consider that everyone is a brothers and sisters of this country. Okay, and that should be what without regardless of what language, religion, and caste. Okay, now move to the here the national means what you have freedom fighters who lost their life. You have to respect them. Along with so many are there. These are the examples. Okay, now move to the taking part in the rescue work whenever the natural disaster took place. Natural disaster means flood, earthquake. Such times we have to take in a part to rescue our people from that. Okay, and we should be pay the taxes regularly without appeal. We should be protect our environment. We should be protect the public properties and say no to the violence. Say no to the violence. Say no to the violence. We shouldn't be involved in a violence. Okay, and we should be help to the senior citizens. And at last, very important, of the mother, fathers, and guardians, they should be give the education to their child. They should be sent to their child to the school who is under the age of 6 to 14 years. Okay, so by this one we have completed the explanation. Now move to the exercise part. Fill in the blanks with the suitable words. The two ways of getting citizenship are dash and that. Two ways, those are one is natural citizenship and one more is naturalized citizenship. Okay, move to the voluntarily refusing citizenship is known as dash. It is renunciation method. India has dash kind of citizenship, that is single citizenship. Okay, now move to the answer. Second one, answer the following questions in one sentence. Who is a citizen? Citizen means a permanent residence of a country is called the citizen. One more type means one more type you can write, that is the responsible members of a country is called the citizens. Okay, now move to the are you an Indian citizen? How? Yes, I am an Indian citizen because my great grandfathers were born and lived here. That's why I am the citizen of this country. Because, and one more thing is that I am the permanent member and responsible member of this country. Okay, now move to the third. Mention a few characteristics of citizens. Few, very few. Don't write all the things. I have mentioned all, but you can write very few. Means 2 to 3 you can write. More than means more. 4 you can write. Honoring the constitution, the national flag, the national anthem, and the freedom fighters. Okay, one. Then should be having the scientific spirit, humanism, and reforming spirit. Okay, then must be respect to the constitution and obey the laws. Voting in election, we should be consider that we are all the brothers and sisters of all the people are the brothers and sisters. Okay, without bifurcation of the language, religion, and caste. We should be pay the taxes regularly.
we should be protect the environment, protection of public property, and say no to the violence. Should be help to the senior citizenship, and parents should be send their children those are there under the age of 6 to 14 years. Okay, already in a very detailed manner I have explained them in a question answer I have said. Okay, in among these 10 11 are there, in that you can write any four left to you. Now move to the mention two methods of getting citizenship of a country. Two methods only. Okay, those are methods of getting acquiring the citizenship or like natural citizenship. In that we have the two types: by birth, one, and one more is through inheritance, and one more is second main, it is what, naturalized citizenship through the registration. Here if you want you can write only natural citizenship and naturalized citizenship, but extra I have given. If you want means you can write like that also. Now move to the how can we help senior citizens. ಏನು ಹಿರಿಯ ನಾಗರಿಕರಿದಾರಲ್ಲ ಅವ್ರಿಗೆ ನಾವು ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ ಕ್ವಶನ್ ರೀ. ಹೆಂಗೆ ಹೆಲ್ಪ್ ಮಾಡ್ಬೋದು? ವಾಲಂಟರಿ ಆಟ್ ಆ್ಯನ್ ಎಲ್ಡರ್ಲಿ ಕೇರ್ ಸೆಂಟರ್ಸ್. ವಿ ಶುಡ್ ಬಿ ವರ್ಕ್ ವೇರ್ ಎಲ್ಡರ್ಲಿ ಕೇರ್ ಸೆಂಟರ್ಸ್ ಆರ್ ದೇನು, ಓಲ್ಡ್ ಹೌಸಸ್, ವೃದ್ಧಾಪ್ಯ ಮನೆಗಳು ಏನದಾವಲ್ಲ ಅಂಥದ್ರಲ್ಲಿ ನಾವು ಏನು ಮಾಡ್ಬೋದು, ಸ್ವಯಂವಾಗಿ ಕೆಲಸ ಮಾಡ್ಬೋದು. ಸ್ಪೆಂಡ್ ಟೈಮ್ ವಿತ್ ದೆಮ್, ವಿ ಹ್ಯಾವ್ ಟು ಸ್ಪೆಂಡ್ ಅವರ್ ಟೈಮ್ ವಿತ್ ದೆಮ್. ನಾವೇನು ಮಾಡ್ಬೋದು, ಅವ್ರ ಜೊತೆಗೆ ಸಮಯವನ್ನು ಕಳಿಬೇಕು ರೀ. ಎನ್ಕರೇಜ್ ದೆಮ್, ಅವ್ರಿಗೆ ಯಾವಾಗಲೂ ನಾವೇನು ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. Help them stay connected, we should be have a connectivity with them. Okay, and donate them non-profits. We have to donate some non-profits, like we have to donate them clothes, foods. Okay, those things we should be donate them. So by this one we have completed the question answers also and explanation of the 6 standards, citizen and citizenship. I hope my dears you have enjoyed our explanation, and as well as my you may be overcome of the all the exercise parts. So thank you so much for watching this video, my dears. If you have any doubt, any suggestion, please comment and like and subscribe and share this video among your friends. Once again, thanks for watching this video, my dear.